ಜಾತಿನ ಕೇಳಿದೆ ನಾನು ಅವತ್ತೊಂದು ದಿವಸ. ಎಲ್ಲಡಿ ಮುದ್ದು ಕೊಡಕತ್ತವೆ. ಜಿಂಕ ಜಿಂಕ ರೀ ಜಿಂಕ ಜಿಂಕ ಕಾಲು ಎತ್ತಿರೋದು ಕಾಲು ಜೀಬ್ರಾ ಯಾಕೆ ಹೇಳು ಕಲರ್ಫುಲ್ ಆಗಿರಲ್ಲ. ಮಕ್ಳಿಗೆ ಹೇಳ್ಕೊಟ್ಬಿಟ್ರ ಆಯ್ ಅಂದ್ರೆ ಆಯ್ ಅನ್ಬೇಡ್ರಿ ಅಂತ. ನೋ ಪೆಟ್ಸ್ ಅಲೋಡ್ ಇನ್ನು ಸಫಾರಿ ಪಾರ್ಕ್ ಅಂತ ಯಾಕೆ ಹೇಳು. ಇಲ್ಲಿ ಊಟ ಸೆಟ್ ಆಗಲಿದ್ದಕ್ಕೆ ನೆನ್ನೆ ತಿಂದ ತಕ್ಷಣ ಹೊಟ್ಟೆ ಕಟ್ಟೋಗ್ಬಿಡ್ತು. ಸೊ ಅದಕ್ಕೆ ಇವತ್ತು ಏನು ಮಾಡೀನಿ, ಬ್ರೆಡ್ಡು ಮತ್ತು ಕಾರ್ನು ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಯಂದು ತಿನ್ನಕ್ಕೆ ತಿನ್ಬಿಟ್ರೆ ಇನ್ನೇನು ಬೇಡಪ್ಪ ಸಾಕಪ್ಪ. ನಾವು ಫ್ರೂಟ್ಸಿಂದ ಜೀವನ ಮಾಡ್ತೀವಿ. ಸೌತೆಕಾಯಿ, ಫ್ರೂಟು ಮತ್ತು ಬ್ರೆಡ್ ಟೋಸ್ಟ್ ಇಲ್ಲೆಲ್ಲ ಐತೆ ಇಲ್ಲ ಅಂದ್ರಲ್ಲ. ಬಟ್ ನಮಗೆ ಅದು ಸ್ಟಿಕ್ಕಿ ಏನು ರೈತು ಸ್ಟಿಕ್ಕಿ ರೈಸ್. ಏನವ್ರ ಹೆಸರು? ಜಾಕಿ ನೇಮ್ ಜಾಕಿ. In our language there is a song in your name. Jackie. Wait, I'll show you. Wait. Yeah. Wait, I'll show you. Song. Oh, nice. ನಾವಾಗ ಎಂಟ್ರಿ ಆಗ್ತಾ ಇದೀವಿ ಸಫಾರಿ ಪಾರ್ಕ್ಗೆ. ಗಬಣ್ಣ ಪಾಪ ಬೇಗ ಕರ್ಕೊಂಡು. ನೋ ಪೆಟ್ಸ್ ಅಲೋಡ್ ಇನ್ನು ಸಫಾರಿ ಪಾರ್ಕ್ ಅಂತ ಯಾಕೆ ಹೇಳು. ನಾಯಿ ಒಳಗೆ ಆನಿಮಲ್ ಇರ್ತಾವಲ್ಲ ಅಂತ. ಬೇರೆ ನಾಯಿಗಳು ಡಿಸ್ಟರ್ಬ್ ಆಗಬಾರ್ದು. ನಾಯಿಗಳು ಬಂದ್ಬಿಟ್ರೆ ಬೊಗಳ ಸ್ಟಾರ್ಟ್ ಮಾಡ್ತಾವೆ. ಬೊಗಳದೆಲ್ಲ ಹುಲಿನ ತಿಂದ್ಬಿಡ್ತಾವ. ಹುಲಿ ನಾಯಿನ ತಿಂದ್ಬಿಡುತ್ತೆ. ಅಲ್ಲ, ನಾಯಿನೇ ಹುಲಿ ತಿಂದ್ಬಿಡ್ತಾವ. ಯಾವ್ದು ಪಿಟ್ಬುಲ್ ಅನ್ನೋ ಒಂದು ನಾಯಿ ಐತೆ ಅಂತೆ, ಹುಲಿನೇ ತಿಂದ್ಬಿಡುತ್ತಂತೆ ಹಾಕಿದ್ರ. ಗೊತ್ತಿಲ್ಲ ಏನೋ. ಓಕೆ, ಸೊ ಇಲ್ಲಿ ಬಂದು ಈಗ ಟಿಕೆಟ್ ತಗೋಬೇಕು. ತಗೊಳ್ಳೋಣ ಬನ್ನಿ. ಸೊ ಈಗ ಬಂದ್ವಿ. ಇಲ್ಲಿ ಕ್ಯಾಬ್ದು ಆ್ಯಕ್ಚುಲಿ 700 ರೂಪಾಯಿ ಎಷ್ಟೋ 600 ಎಷ್ಟೋ ಆಗೈತೆ. ಬಟ್ ಅವನಿಗೆ ಪಾಪ ಸುಸ್ಮಿತಾ 700 ರೂಪಾಯಿ ಕೊಡಕತ್ತೆ. 700 ರೂಪಾಯಿ ಕೊಡ ಪಾಪ. 2 ಕೈಯಿಂದ ಕೊಡು ದಯವಿಟ್ಟು. ನೋ ಜಾಕಿ ಎಸ್, ಇವಾಗ ಸಫಾರಿ ವರ್ಲ್ಡ್ಗೆ ಬಂದ್ವಿ. ಆ್ಯಕ್ಚುಲಿ ಸಫಾರಿ ವರ್ಲ್ಡಲ್ಲಿ ತುಂಬ ಇಷ್ಟ ಆಗೋದು ಏನಪ್ಪ ಅಂದರೆ ಇಲ್ಲಿರೋ ಪ್ರಾಣಿಗಳು ಫೀಡಿಂಗ್ ಮಾಡೋಕ್ಕೆ ಅದೆಲ್ಲ ಬಿಡ್ತಾರೆ ಆ್ಯನಿಮಲ್ಸ್ನ. ಅದೊಂದು ನೋಡ್ಬೋದು. ಈಗ ಯೂಶ್ವಲಿ ನಾವು ನಮ್ಮ ಇಂಡಿಯಾದಲ್ಲೂ ಝೂಗಳಿದ್ದಾವೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಇವರು ಸ್ವಲ್ಪ ಜಾಸ್ತಿ ಓವರಾಗಿ ಪ್ರಾಣಿಗಳಿಗೆ ಡೋಸೇಜು ಅದು ಇದು ಎಕ್ಸೆಟ್ರಾ ಏನೋ ಕೊಡ್ತಾರೆ. ಸೊ ಹಂಗಾಗಿ ಬಿಡ್ತಾರೆ ನಮ್ಮನ್ನು, ಇಲ್ಲಾಂದ್ರೆ ಎಲ್ಲಿ ಬಿಡ್ತಾರೆ. ಸೊ ಗೈಸ್, ಇಲ್ಲಿ ಸಫಾರಿ ವರ್ಲ್ಡಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರು ಕಂಪ್ಲೀಟ್ ಆಗಿದೆ. ನಾವು ಇದು ನೋಡ್ಕೊಂಡು ಹೋಗ್ಬೇಕು. ಸೊ ಲಾಸ್ಟ್ ನಾವು ಇಷ್ಟು ಗಂಟೆ ಅಷ್ಟು ಬರಬೇಕು ಅಂದರೆ 4:30 ಅಷ್ಟರಲ್ಲಿ ಬರಬೇಕು. ಸೊ ನಾವಿಲ್ಲಿ ಮೆರಿನಾ ಮತ್ತು ಅಂದರೆ ಈ ಶೋಸು ಮತ್ತು ಫುಲ್ ಸಫಾರಿ ಎರಡೂ ತೊಗೊಂಡಿದ್ದೀವಿ. ಸೊ ಅಷ್ಟೇ, ಈಗ ಹೋಗುವ ಬನ್ನಿ. ಎಂಟ್ರಿ ಆದ್ವಿ. ಈಗ ಒಂದೊಂದೇ ನೋಡಬೇಕು. ಏನೋ ಸಖತ್ತಾಗೈತೆ ಆ್ಯಕ್ಚುಲಿ. ಯಾರು ಬಂದರೂ ಬ್ಯಾಂಕಾಕ್ಗೆ ಬಂದಾಗ ಸಫಾರಿ ವರ್ಲ್ಡ್ ಬಂದೇ ಬರ್ತಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ನಾವು ಒಳಗೆ ಹೋದ ತಕ್ಷಣವೇ ಅದೇನೋ ಶೋ ನಡೀತಾ ಇತ್ತು. ಬಟ್ ಆ ಬೋರ್ಡ್ ಮೇಲೆ 2026 ಹ್ಯಾಪಿ ಚೈನೀಸ್ ನ್ಯೂ ಇಯರ್ ಅಂತ ಇತ್ತು. ಸೊ ಅವ್ರು ಏನೋ ಹಿಡ್ಕೊಂಡು ತಿರ್ಸ್ತಿದ್ರು. ಆಮೇಲೆ ಒಂದಿಷ್ಟು ಗೊಂಬೆಗಳು ಅವು ಬಂದು ಕುಣಿತಾ ಇದ್ವು. ಸೊ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. ಸೊ ಹೌದು, ನಾವು ಕೂಡ ಇದನ್ನು ಫಸ್ಟ್ ಟೈಮ್ ನೋಡಿದ್ದು. ನಾವು ಟಿ ವಿಲಿ ಚೈನಾ ಕಲ್ಚರ್ ಹೇಗಿರುತ್ತೆ ಇಂಥವೆಲ್ಲ ನೋಡ್ತಿದ್ವಲ್ಲ, ಈ ಥರ ಎಲ್ಲ ನೋಡಿದ್ದು. ಸಖತ್ ಇಷ್ಟ ಆಯಿತು. ಸೊ ಗೈಸ್, ನಾವು ಫಸ್ಟ್ ನೋಡ್ತಿರೋ ಬರ್ಡು ನೀವು ನೋಡ್ತಾ ಇರ್ಬೋದು. ಈ ಬರ್ಡ್ನ ನೋಡ್ತಾ ಇದ್ದೀವಿ. ಇದನ್ನ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟೊಂದು ಜನ ನಮ್ಮ ಹೀರೋಗಳೆಲ್ಲ ಕೈ ಮೇಲೆಲ್ಲ ಇಟ್ಕೊಂಡಿದ್ದಾರೆ. ನಾನು ಅದನ್ನು ಟಿ ವಿಲಿ ನೋಡಿದ್ದೀನಿ. ಕಲರ್ಫುಲ್ ಆಗಿದೆ ನೋಡಿ. ಬಂದು ಕುಕ್ಕಿಟ್ಬಿಟ್ರೆ ಏನು ಮಾಡೋದು. ಹತ್ರ ಬೇರೆ ಇದೆ, ಬಾರೋ ಕೂಕು ಅಂತೈತೆ.
ಈಗ ನಾನು ಫಿಶ್ ನೋಡೋಕೆ ಹೋದ್ವಿ. ಈ ಫಿಶ್ ಟ್ಯಾಂಕಲ್ಲಿ ಇಷ್ಟು ದೊಡ್ಡ ಫಿಶ್ ಟ್ಯಾಂಕ್ ಮಾಡಿ ನಾರ್ಮಲ್ ಫಿಶ್ನ ಬಿಟ್ಟಿದ್ದಾರೆ. ಅಂದರೆ ಇದೆಲ್ಲ ನಾವು ಮಾಮೂಲಿ ಅಕ್ವೇರಿಯಮ್ಗಳಲ್ಲೆಲ್ಲ ನೋಡಿರ್ತೀವಿ, ಆಮೇಲೆ ಮಾಮೂಲಿ ಶಾಪ್ಸಲ್ಲೆಲ್ಲ ನೋಡ್ತೀವಿ ಅದೇ ಫಿಶ್ಶು. ಬಟ್ ಇಲ್ಲಿ ನೋಡಿದ್ಮೇಲೆ ಏನು ಅಷ್ಟೊಂದೇನು ವಾವ್ ಅನಿಸ್ಲಿಲ್ಲ. ಇನ್ನೊಂದು ಇದೆಯಲ್ಲ ಬ್ಲ್ಯಾಕ್ ಕಲರ್ದು ಉದ್ದಕ್ಕೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಅದು ಸಖತ್ತಾಗಿ ಕಾಣಿಸ್ತಿತ್ತು. ಸೊ ಅದನ್ನ ನೋಡಿ ಎಂಜಾಯ್ ಮಾಡಿದ್ವಿ ಅಷ್ಟೇ ಗೈಸ್. ಏನು ಅಷ್ಟೊಂದು ಹೇಳ್ಕೊಳಂಗಿರ್ಲಿಲ್ಲ. ಇವಾಗ ನಾನು ಪೈರೇಟ್ಸ್ ಇದನ್ನ ತಗೊಂಡೆ. ಅವನು ಅದೇ ಈಗಲ್ಲಿ ಇಟ್ಕೊಳ್ಳೋದು ತಗೊಂಡ, ನಾನು ಕೋತಿ ಚಿಂಪಾಂಜಿ ತಗೊಂಡಿದ್ದೀನಿ. ನಾನು ತಗೊಂಡಿರೋದು ಬಂದ್ಬಿಟ್ಟು ಅದು ಪೈರೇಟ್ಸ್ ಆಫ್ ದ ಕೆರೆಬಿಯನ್ ಅಂದ್ರೆ ಅದಾ? ಪೈರೇಟ್ಸ್ ಆಫ್ ದ ಕೆರೆಬಿಯನ್ ಅಂದ್ರೆ ಇತ್ತಾನೆ, ಅದೇನದು ಶಿಪ್ಪು. ಇಲ್ಲೇ ಅದಕ್ಕೇನಂತಾರೆ? ಪೈರ್ ಅನ್ಲಕ್ಕೇನು ಪೈರ್ ಆಗಿರೋ. ಹಾಂ ಸೊ ಬಾ, ಈಗ ನೀನೇ ಮಾಡಿ ಫಸ್ಟ್ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನೀವು ಕೋತಿ कही ऐसे Hand up. East. Smile. Get it. Turn. Smile. Smile rồi. Turn. Lúc của ba ấy. Ba. Thank you. ಸರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ನಿಜವಾದ ಪ್ರಾಣಿ ಅದು, ಯಪ್ಪ ಭಯ ಆಗುತ್ತೆ ಅದು ಮೊಯ್ಯಲ್ಲ ಅಂದ್ಬಿಟ್ಟು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಎಷ್ಟು ಕೆಜಿ ಐತೆ ಹೇಳೋದು ನಿನ್ನ ಪ್ರಕಾರ? ಎಷ್ಟು ಕೆಜಿ ಐತೆ ಹೇಳೋದು? ಗೆಸ್ ಚಿಂಪಾಂಜಿ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು, ನನಗೆ ಇಷ್ಟ ಇತ್ತು ಹಂಗೆ ಚಿಂಪಾಂಜಿ ಹತ್ರ ಫೋಟೋ ತಗೋಬೇಕು ಅಂತ. ಹಲೋ ಮಕ್ಕಳೇ, ಮಕ್ಳಿಗೆ ಹೇಳ್ಕೊಟ್ಬಿಟ್ರ ಆಯ್ ಅಂದ್ರೆ ಆಯ್ ಅನ್ಬೇಡ್ರಿ ಅಂತ. ಎಸ್, ನೆಕ್ಸ್ಟು ಚಿಂಪಾಂಜಿ ಶೋ ಇತ್ತು, ಬಾಕ್ಸಿಂಗ್ ಶೋ. ಸೊ ನೋಡಿ, ಚಿಂಪಾಂಜಿ ಮೇಲಿಂದ ಕಳಿಸ್ತಾ ಇದ್ದಾರೆ. ಸೊ ಇದೂ ಅಷ್ಟೇ ಸಖತ್ತಾಗಿತ್ತು. ಈ ಚಿಂಪಾಂಜಿ ಎಷ್ಟು ತರಲೆ ಇತ್ತು ಅಂತಂದರೆ, ನಾವೇ ಅಲ್ಲಿ ಅದ್ರ ಮಾಡೋ ಆ್ಯಕ್ಟಿಂಗ್ನೆಲ್ಲ ನೋಡಿ ಫುಲ್ಲು ಸ್ಮೈಲ್ ಮಾಡ್ತಿದ್ವಿ. ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡ್ತಿದ್ವಿ. ನಾವು ಹೋದಾಗೆಲ್ಲ ತುಂಬ ಜನ ಮಕ್ಕಳಿದ್ರು ನೋಡಿ, ತಲೆ ಮೇಲೆ ಹೊಡಿಯುತ್ತದು. ಆ ಎಪ್ಪಂಗೆ ಸಖತ್ ರೇಗಿಸ್ತಾ ಇತ್ತು ಅದು. ಬಟ್ ನಾವಂತೂ ಸಖತ್ ಮಜಾ ಮಾಡಿದ್ವಿ. ಆ್ಯಂಡ್ ಸಣ್ಣ ಮಕ್ಳುಗಳಂತೂ ಫುಲ್ಲು ಅದು ಮಾಡೋ ಕಾಮಿಡಿಗೆ ಬಿದ್ದು ನಗ್ತಾಯಿದ್ರು. ಸಖತ್ತಾಗಿತ್ತು ಆ್ಯಕ್ಚುಲಿ. ನಿನಗೇನು ಅನಿಸ್ತಲ್ಲೂ? ನನಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ. ಈಗ ಅದೇನು ಮಾಡ್ತೇಳಿ ಅವನಿಗೆ ಥ್ರೋಔಟ್ ಎಲ್ಲ ಇಷ್ಟು ಮಜಾ ಇತ್ತು. ಸೊ ಅದಾದಮೇಲೆ ನಾವು ಎಲಿಫೆಂಟ್ ಶೋ ನೋಡೋಕೆ ಹೋಗ್ತಿದ್ವಿ. ಸೊ ಎಲಿಫೆಂಟ್ ಶೋ ಅಲ್ಲಿ ಹೈಲೈಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಒಂದು ಪೇಂಟಿಂಗ್ನ ಎಲಿಫೆಂಟೇ ಮಾಡೋದು. ಸೊ ಯೂಶ್ವಲಿ ನಾವು ಮನುಷ್ಯರು ಮಾಡೋ ಪೇಂಟಿಂಗು ನೋಡಿದ್ದೀವಿ, ಬಟ್ ಎಲಿಫೆಂಟ್ ಮಾಡೋ ಪೇಂಟಿಂಗ್ ನೋಡಿದ್ದು ತುಂಬ ಹೊಸ್ದಾಗಿತ್ತು. ಸೊ ನಾನೇನು ಅಂದ್ಕೊಂಡಿದ್ದೆ, ಏನು ಮಹಾ ಮಾಡುತ್ತೆ ಎಲಿಫೆಂಟು, ಏನು ಮಹಾ ಮಾಡುತ್ತೆ ಅಲ್ಲ, ನಿಜವಾಗ್ಲೂ ಇದನ್ನು ನೋಡಿ ಹೇಗೆ ಕಾಣಿಸುತ್ತೆ ಅಂತೇಳಿ ಸಕ್ಕತ್ತಾಗಿ ಮಾಡ್ತು ಪೇಂಟಿಂಗು. ನಂಗೆ ಬರೀ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ, ನನಗೆ ಬರೋಲ್ಲ ಪೇಂಟಿಂಗ್ ಮಾಡೋಕ್ಕೆ. ನೋಡಿ, ಇದು ಎಲಿಫೆಂಟ್ ಮಾಡಿರೋ ಪೇಂಟಿಂಗು. ಆಮೇಲೆ ಇದು ಪೇಂಟ್ ಎಲ್ಲ ಮಾಡಿದ್ಮೇಲೆ ಇದನ್ನು ಸೇಲ್ಗಿಟ್ಟಿದ್ರು ಅವರು. ಸೊ ಯಾರಾದರೂ ಬೈ ಮಾಡ್ತೀರಾ ಅಂದರೆ ಬೈ ಮಾಡಿ ಅನ್ನೋ ಥರ ಸೇಲ್ಗಿಟ್ಟಿದ್ರು.
ಈ ಶೋನು ಅಷ್ಟೇ, ಅದೆಲ್ಲ ಡ್ಯಾನ್ಸ್ ಮಾಡೋದು, ಅದು ಫುಟ್ಬಾಲ್ ಆಡೋದು, ಆಮೇಲೆ ಪೇಂಟಿಂಗ್ ಮಾಡೋದು ಏನೇನೋ ಇದ್ವು. ಸೊ ನನಗೆ ಇದು ತುಂಬ ಹೈಲೈಟ್ ಅನಿಸಿದ್ದು ನನಗೆ ಪೇಂಟಿಂಗು. ಸೊ ಅದಕ್ಕೋಸ್ಕರ ಪೇಂಟಿಂಗ್ ಹಾಕಿದ್ದೀನಿ ನಾನು. ಸೊ ಈ ಪೇಂಟಿಂಗ್ನ ನೋಡಿ ಇವರು ಈ ಥರ ಮಾಡ್ತಾರೆ. ಸೊ ಇದು 1000 ಬಾತು ಆ ಥರ ಇಡ್ತಾರೆ. ಅವು ಯಾರು ಇಷ್ಟಪಡೋರು ಹೋಗ್ಬಿಟ್ಟು ತಗೋಬೋದು. ಸೊ ಇದಾದಮೇಲೆ ನಾವು ಎಂಟ್ರಿ ಕೊಟ್ಟಿದ್ದೆ ಸ್ಪೈವಾರ್ಗೆ. ಸ್ಪೈವಾರ್ಗೆ ಎಂಟ್ರಿ ಕೊಡೋಸೋದಕ್ಕೆ ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಜನನೂ ತುಂಬ ಬಂದಿದ್ದರು. ಸೊ ಇದು ಆಲ್ರೆಡಿ ಒಂದು ಥೀಮ್ ಇದ್ರ ಥರ ಅರೇಂಜ್ ಆಗಿಬಿಟ್ಟಿತ್ತು. ಲೈಕ್ ರೈನ್ ಎಫೆಕ್ಟಿಂದ ಹಿಡಿದು ವಾಟರ್ ಎಫೆಕ್ಟ್ ಎಲ್ಲ ಅವರೇ ರೆಡಿ ಮಾಡಿರ್ತಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ಎಂಟ್ರಿಗೆ ಒಬ್ಬ ಯಾರೋ ರಾಜನೋ ಏನೋ ರಾಜ ಅಂದ್ಕೊಳ್ಳಿ. ಸೊ ಆ ಥರ ಬಂದ. ಸೊ ಬಂದಾದಮೇಲೆ ಅವನ ಜೊತೆ ಯಾವಾಗಲೂ ಒಂದು ರೋಬೋನೋ ಏನಿದು ಒಂಥರ ಹಲ್ಕ ಏನೋ ಒಂದು ದೊಡ್ಡದಾಗಿ ಒಂದು ಡಿಫ್ರೆಂಟಾಗಿ ಒಂದು ರೋಬೋ ಥರ ಒಂದು ವಸ್ತು ಅಂದರೆ ವ್ಯಕ್ತಿ ಇರ್ತಾನೆ. ಸೊ ಆ ವ್ಯಕ್ತಿಗೆ ಯಾರ್ಯಾರೋ ಪರಿಚಯ ಆಗ್ತಾರೆ, ಏನೇನೋ ನಾನು ನೋಡ್ತಾ ಇದ್ದೀನಿ. ನೋಡ್ತಾ ಒಳ್ಳೆ ಹಾಲಿವುಡ್ ಸಿನಿಮಾ ನೋಡ್ದಂಗೆ ಆಗ್ತಾಯಿತ್ತೆ. ಸೊ ಇದು ಎಂಟೈರ್ ಎಕ್ಸ್ಪೀರಿಯನ್ಸ್ ಸುಷ್ಮಿತಾ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನೋಡಿದ್ದಲ್ವಾ, ನಿಜವಾಗ್ಲೂ ನಾನು ಯಾವುದೋ ಸಿನಿಮಾ ನೋಡ್ತಿದ್ದೀನಿ ಅಂತ ಒಂದು ನಿಮಿಷನೂ ಆ ಕಡೆ ಈ ಕಡೆ ತಿರುಗಬೇಕು ಅನಿಸ್ಲಿಲ್ಲ. ಈ ಕಡೆ ಏನಾಗ್ತದೆ ಅಂತ ನೋಡ್ತಿರ್ತೀವಿ, ಆ ಕಡೆ ಸೈಡ್ ರಾಜ ಏನಾದರೂ ಮಾಡ್ತಿರ್ತಾನೆ, ರಾಜನ ನೋಡ್ತಿರ್ತೀವಿ. ಸಖತ್ತು ಮಜಾ ಬಂತು. ನಾನಂತೂ ಸಖತ್ ಮಜಾ ಮಾಡಿದೆ. ಏನಂದರೆ ಆ ಎಕ್ಸ್ಪ್ಲೋಷನ್ನು ಅಂದರೆ ಬೆಂಕಿ ಬರೋದು ಎಲ್ಲ ರಿಯಲ್ ಎಫೆಕ್ಟು, ರೈನ್ ಎಫೆಕ್ಟು ಎಲ್ಲನೂ ರಿಯಲ್ ಆಗಿ ಎಫೆಕ್ಟ್ನ ಹಾಕಿದ್ರು. ಸಖತ್ತಾಗಿತ್ತು ಮಾತ್ರ, ಎಲ್ಲೂ ಬೋರ್ ಆಗಲಿಲ್ಲ. ಸೊ ಸಫಾರಿ ವರ್ಲ್ಡಲ್ಲಿ ನನಗೆ ತುಂಬ ಇಷ್ಟ ಆಗಿದೆ. ಏನಾದರೂ ಒಂದು ಇದೆ ಅಂದರೆ ಅದು ಇದೆ ಅಂತಲೇ ಹೇಳಬೇಕು. ಸೊ ಈ ಹುಡುಗಿ ಒಂಥರ ಡಿಫ್ರೆಂಟಾಗಿ ಏನೇನೋ ಮಾಡ್ತಾಯಿದ್ರು. ಅದನ್ನ ಇನ್ನೂ ಹೇಳ್ಕೊಂಡು ಹೋದರೆ ಸುಮಾರಿದ್ದಾವೆ. ಸೊ ನಾನೀಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಸೊ ಈ ಮಿಷಿನಲ್ಲಿ ಇವನ್ನೇನೋ ಹಾಕ್ಬಿಟ್ಟು ಒಂದು ಬಟನ್ ಒತ್ತಿದ್ರೆ ಹಿಂಗೆ ಹೊಗೆ ಬರುತ್ತೆ. ಸೊ ಹೊಗೆ ಬಂದ ತಕ್ಷಣ ನಾನು ಅವ್ನು ಎಲ್ಲೋಗೋನು ಅಂತ ಯೂಶ್ವಲಿ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಎಡಿಟಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ. ಇಲ್ಲಿ ಲೈವ್ ಸಡನ್ನಾಗಿ ನೋಡಿ ಅವ್ನ ಮೂಳೆ ಎಲ್ಲ ಅಸ್ಥಿಪಂಜರ ಆಯಿತು. ಸೊ ಆಮೇಲೆ ಅಲ್ಲಿಂದ ಇವನು ಸ್ಪೈ ಥರ ಬಂದು ನೋಡಿ ಹೊಡೆಯೋದು. ಸೊ ಆಲ್ಮೋಸ್ಟ್ ನಿಮಗೆ ನೋಡೋಕ್ಕೆ ಒರಿಜಿನಲ್ ಫೈಟಿಂಗ್ ಥರನೇ ಇತ್ತು. ಸೊ ನನಗೆ ಅಷ್ಟೊಂದು ಎಕ್ಸೈಟ್ ಆಯಿತು. ಸೊ ನೀವು ಇದನ್ನು ಯಾವುದೇ ಕಾರಣಕ್ಕೂ ಸಫಾರಿ ವರ್ಲ್ಡಲ್ಲಿ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ ಬ್ಲಾಸ್ಟ್ ಆಗೋದೆಲ್ಲ ಇದೆಲ್ಲ ಒರಿಜಿನಲ್ ಬ್ಲಾಸ್ಟು. ನಿಜವಾಗ್ಲೂ ಸಿನಿಮಾದಲ್ಲೆಲ್ಲ ಹಂಗೆ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಅದೆಲ್ಲ ರಿಯಲ್ ಆಗಿ ನೋಡಿದ್ವಿ. ನೋಡಿ ಇಲ್ಲಿ ಮೇಲ್ಗಡೆ ಒಂದು ಹೆಲಿಕಾಪ್ಟ್ರು ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಇವನೊಬ್ಬ ಯಾರೋ ಬರ್ತಾನೆ, ಬಂದ್ಬಿಟ್ಟು ಅವ್ನು ಗನ್ ತಗೊಂಡು ಶೂಟ್ ಮಾಡ್ತಿದ್ದಾನೆ. ಅದು ನಿಜವಾಗ್ಲೂ ಒರಿಜಿನಲ್ ಗನ್ ಥರನೇ ಫೀಲ್ ಆಗ್ತೈತೆ ನಮಗೆ. ಸೌಂಡ್ ಬರ್ತಿತ್ತಲ್ಲ ಬುಲೆಟಲ್ಲಿ ಅವ್ರು ಹೊಡಿ, ಅವ್ರು ಹಿಂಗೆ ಬುಲೆಟಲ್ಲಿ ಹೊಡಿತಿದ್ದಾರೆ, ಅದಕ್ಕೆ ಸೌಂಡ್ ಅಷ್ಟೇ ಪಟ್ ಶೂಟ್ ಮಾಡ್ತಿದ್ರೆ ಬುಲೆಟ್ ಸೌಂಡ್ ಎಲ್ಲ ಬರ್ತಾನೆ ಇತ್ತು. ಆಮೇಲೆ ಬೆಂಕಿ ಬರ್ತಿತ್ತು ಗನ್ನಿಂದ ಸೈಡಲ್ಲಿ. ಅಂದರೆ ರಿಯಲ್ ಆಗಿತ್ತು, ಎಲ್ಲನೂ ರಿಯಲ್ ಆಗಿತ್ತು. ನೋಡಿ ಈಗ ಅವ್ನು ಗನ್ ತಂದು ಹೊಡಿತಾನೆ. ಆ ಗನ್ ತಂದು ಹೊಡೆದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗೋಗ್ಬಿಟ್ರು. ಸೊ ಇನ್ನೂ ನೋಡ್ತಾ ನಮಗೂ ಅಷ್ಟೇ ಕಳೆದೋಗ್ಬಿಟ್ಟಿದ್ವಿ ನಾವು. ನೋಡಿ ಅವ್ನು ಮೇಲಿಂದ ಕೆಳಗೆ ಬಿದ್ದ. ಸೊ ಇದನ್ನ ಎಲ್ಲನೂ ರಿಯಲ್ಲೇ. ನೋಡಿ ಅಲ್ಲಿ ಹೆಲಿಕಾಪ್ಟ್ರು ಬಂತು, ಆಮೇಲೆ ಅಲ್ಲಿ ಲಿಟ್ಲ್ ಬಿಟ್ ವಾಟರ್ ಫಾಲ್ ಥರ. ನೋಡಿ ಇದು ಕ್ಲೈಮ್ಯಾಕ್ಸ್, ಇನ್ನೇನು ಹತ್ತತ್ರ ಬಂದ್ವಿ. ನೋಡಿ ಏನೇನಾಗುತ್ತೆ ಅಂತ. ಇವಾಗ ಅವನು ರಾಜ ನೋಡಿ, ನೋಡ್ತಾ ಇದ್ದೀರಾ? ನೋಡಿ ಇದೆಲ್ಲ ರಿಯಲ್, ಎಲ್ಲ ಬೆಂಕಿ ಹಚ್ಚಿರೋ ರಿಯಲ್. ನೋಡಿ ಅವ್ನು ಬೆಂಕಿ ಹತ್ಕೊಂಡೆ ಓಡ್ ಬಂದ. ನಾ ಏನಪ್ಪ ಅನ್ಕೊಂಡೆ. ಬಾಡ್ ಅಂತ ಹಿಂಗೆ ಓಡಾಗಿ ನೀರಲ್ಲಿ ಬಿದ್ದ. ಇಲ್ಲ ಅಂದರೆ ಅಣ್ಣನ ಕತೆ ಏನಾಗಿರ್ಬೋದು ನೀವೇ ಹೇಳಿ. ಸೊ ಆಮೇಲೆ ಕೊನೆಯದಾಗ ಒಬ್ಬ ಹುಡುಗಿ ಬಂದ್ಲು. ಆ ಹುಡುಗಿನೂ ಅಷ್ಟೇ ತುಂಬಾ ಸಖತ್ತಾಗಿ ಮಾಡಿ. ನೋಡಿ ಅಲ್ಲಿ ರೆಡ್ ಡ್ರೆಸ್ ಹಾಕಿರೋ ಓಡೋಗ್ತಿದ್ದಾಳಲ್ಲ ಅವಳೇ ನೋಡಿ. ವಾವ್, ಇವೆಲ್ಲ ಅಂತೂ ರಿಯಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ರಿಯಲಾಗಿ ನನಗೆ ಯಾವುದೋ ಹಾಲಿವುಡ್ ಫಿಲ್ಮ್ ಆ್ಯಕ್ಷನ್ ಮೂವಿ ನೋಡ್ದಂಗೆ ಆಯಿತು. ಸಕ್ಕತ್ತಾಗಿತ್ತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನು ಒಂದೇ ಮಾತು ಹೇಳೋದು, ಡೋಂಟ್ ಮಿಸ್. ಏನು ಸೌಂಡ್ ಅಷ್ಟೇ ಗಾಡಿ ಸೂಪರ್ ಆಗಿತ್ತು. ಯಾವುದೋ ಒಂದು ಇಂಗ್ಲೀಷ್ ಮೂವಿ ನೋಡ್ದಂಗೆ ಆಯಿತು. ಅಂದರೆ ಈ ಆ್ಯಕ್ಷನ್ ಮೂವಿ ನೋಡ್ದಂಗೆ ಆಯಿತು. ರಿಯಲ್ ಆಗಿ ಏನದು ರಿಯಲ್ ಫೈಟು, ರಿಯಲ್ ಆಗಿ ಬರೋಂಥ ಫೈರು ಇವೆಲ್ಲ ಸಕ್ಕತ್ತಾಗಿತ್ತು. ಎಲ್ಲೋ ಒಂಚೂರು ಬೋರೇ ಆಗಲಿಲ್ಲ. ಯೂಶ್ವಲಿ ಎಷ್ಟೊಂದು ನಾನು ರೀಲ್ಸು ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ, ಸಫಾರಿ ವರ್ಲ್ಡ್ ಯಾವಾಗ ಬೋರಾಗಿ ಹೋಗುತ್ತೆ ಅಂತಾರೆ. ನಿಜವಾಗ್ಲೂ ತಗೋತೀಯ ಫ್ಯಾನ್ ಇವಾಗ ಅಟ್ಲೀಸ್ಟ್? ನೋಡೋಣ ಪೀಸಾಗಿ ಮೊಬೈಲ್ ಆಮೇಲೆ ಅಲ್ವಾ? ಇಲ್ಲ ಒಂದೆರಡು ಜೀಬ್ರಾ ಕಲರ್ಫುಲ್ ಆಗಿರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು. ಗೊತ್ತು ಜೀಬ್ರಾ ಕಲರ್ಫುಲ್ ಆಗಿರಲ್ಲ ಅಂತ ನಾನು ಹೇಳಿದ್ದು. ಗೈಸ್ ಈ ಟೋಪಿ ಹಾಕೊಂಡ್ರಗು ಯಾವ ರೀತಿ ಕಾಣಿಸ್ತು? ಟೋಪಿ, ಈ ಡ್ರೆಸ್ಸು
ಹೇಳಲ್ಲ ಯಾವ ರೀತಿ ಕಾಣಿಸ್ತಾರೆ ನೀನು ಬ್ರಿಟಿಷರು ಇರ್ತಾರಲ್ಲ, ನಾವೇನೋ ಬಡವ್ರ ಲೆಕ್ಕದಾಗ ತಗೊಂಡಿರ್ತೀವಿ, ನಿಮ್ ತರ ಶ್ರೀಮಂತರ ಬಡವ್ರಕ್ಕ ಅಲ್ಲ. ಇನ್ಕಂಫರ್ಟೇಬಲ್ ನೀನು ತಗೊಂಡಿದ್ಯಾ ನೋಡಿ ಗೈಸ್. ಇದೇನಿದು ಆಸ್ಟ್ರಿಚ್ ಅಲ್ಲ, ಏನ್ ಗೊತ್ತಾ ಕರೆಕ್ಟ್ ಈ ಜೀಬ್ರಾ ಯಾಕೆ ಹೇಳು ಕಲರ್ಫುಲ್ ಆಗಿರಲ್ಲ? ಅದು ಹಂಗ್ ನೋಡಕ್ಕೆ ಚೆನ್ನಾಗೈತೆ, ಕಲರ್ಫುಲ್. ಅದು ಕನ್ಫ್ಯೂಷನ್ ಐತೆ, ನನ್ನ ಕತ್ತೆನ ಕುದುರೆನ ಅಂತ. ಅದೇ ಕನ್ಫ್ಯೂಷನ್ ಆಗೈತೆ. ನೋಡ್ಬೇಕಾರೆ ಒಂದ್ ನಿಮಿಷ ನೋಡೋದು, ಒಂದ್ ನಿಮಿಷ ತಿರ್ಸ ಕಡೆ ನೋಡು, ಆ ಜೀಬ್ರಾ ನೋಡು, ಅದು ಈ ಕಡೆ ಕತ್ತೆ ಅಲ್ಲ, ಕುದುರೆ ಅಲ್ಲ. ಸೊ ಹಂಗಾಗಿ ಅದೇ ಕನ್ಫ್ಯೂಷನ್ ಅಲ್ಲಿಂದು ಕಲರ್ಫುಲ್ ಲೈಫ್. ಅದ್ರದ್ದೇ ಜಾತಿ ಬ್ರೀಡ್ ಇರ್ಬೇಕಿದೆ, ಆ ಜಾತಿ ಬ್ರೀಡ್. ಅಯ್ಯ, ಅದ್ರ ಜಾತಿನ ಕೇಳ್ದೆ ನಾನು ಅವತ್ತೊಂದ್ ದಿವಸ. ಅದೇನಂತ ಗೊತ್ತಾ? ಯಾಕೆ ಏನಿಲ್ಲ, ಏನಂದಿಲ್ಲ ಅದ್ರ ಜಾತಿ, ಅದ್ರ ಜಾತಿನ ಕೇಳ್ದೆ. ಅಂದ್ರೆ ಕೇಳಿದ್ರೆ ಅಂದ್ರೆ ಅದ್ರ ಬಗ್ಗೆ ಕೇಳಿದ್ದೆ, ಬಟ್ ಹೆಲೋ ಏನಿಲ್ಲ. ಇದೇನು ಏನೋ ಬರ್ದೈತೆ. ಓ, ಮ್ಯಾರ್ಬೋ ಸ್ಟ್ರೋಕ್. ಜಿರಾಫೆ. ಜಿರಾಫ್ ಯಾಕೆ ಹೈಟ್ ಇರ್ತದೆ ಹೇಳು? ಯಾಕೆ ಗೊತ್ತಿಲ್ಲ. ರೋಫ್ ಅಂದ್ರೆ ಹೈಟ್ ಇರುತ್ತಲ್ಲ, ಅದಕ್ಕೆ. ಚೆನ್ನಾಗಿದೆ ನೋಡು, ಎತ್ತೊಂದು ಸಖತ್ ಇಷ್ಟ ಜಿರಾಫೆ. ಹೌದಾ? ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಜಿರಾಫೆನಾ. ಎಲ್ಲ ಮೈಸೂರು ಅಲ್ಲಿ ಐತೆ. ನೋಡಲ್ಲ, ಮರ್ತ್ಬಿಡೀನಿ. ಚಿಕ್ಕವರಿದ್ದಾವಾಗ. ಏನಣ್ಣದು? ಗೆಂಡಮೃಗ, ಹಣ್ಣ ಅಲ್ಲ. ಹಿಪೋಪೊಟಮಸ್. ಏನಂತಾರೆ ಅದಕ್ಕೆ? ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಇಂಗ್ಲೀಷಲ್ಲಿ ಹಿಪೋಪೊಟಮಸ್, ಗೆಂಡಮೃಗ. ನಾ ಕನ್ನಡದಲ್ಲಿ ನಮಗೆ ಗೆಂಡಮೃಗ ಅಂತ ಇದು ಇತ್ತಮ್ಮ. ಅಲ್ಲ, ಹಿಂಗೆ ಕಾರ್ ಇಲ್ಲೇ ನಿಂದಿರ್ಸಿರಲ್ಲ ಇವರು. ಆ ಗೆಂಡಮೃಗ ಬಂದು ಹೊಡೆದ್ಬಿಟ್ರೆ ಕಾರಿಗೆ. ಅದೇನು ಮಾಡಲ್ಲ ಅಂತಾನೆ ಬಿಟ್ಟವ್ರೆ. ಈಗ ಇಲ್ಲಿ ಬರ್ತಾಳೆ, ಅಲ್ಲಿ ಅವಾಗಿನ ಒಂದ್ ಕಡೆ ಕುಂದ್ರವಲ್ಲು. ಸೊ ಅದೈತಲ್ಲ. ನೆಕ್ಸ್ಟ್ ಏನೋ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನೈತಮ್ಮ? ನಾನೇ ಇಲ್ಲ. ಓ, ಜಿಂಕ ರೇ, ಜಿಂಕೆ ಎನ್ನುವುದು ಬರೀ ಥಾಯ್ಲ್ಯಾಂಡ್ ದೇಶದಲ್ಲಿ ಮಾತ್ರ ಇರುವುದಿಲ್ಲ. ನೀವು ಬಂಡೀಪುರಕ್ಕೆ ಹೋಗ್ಬೇಕಾದ್ರೆ ಆಭರಣದಲ್ಲೂ ಇದ್ದಾವೆ, ಎಲ್ಲ ಕಡೆ ಜಿಂಕೆ ಇದ್ದಾವೆ. ಕೊಪ್ಪಳದಲ್ಲಿ ಇದೆ, ಹುಬ್ಬಳ್ಳಿಯಲ್ಲೂ ಹೋಗುವ ರೈಲ್ವೆ ಮಾರ್ಗದ ಮಧ್ಯೆ ಇರೋ ಹೊಲಗಳಲ್ಲಿ ಇರುತ್ತವೆ. ಸುಮಾರು ಕಡೆ ಬೆಟ್ಟ ಹತ್ತುವ ಜಾಗದಲ್ಲಿ ಕೂಡ ಸುಮಾರು ಕಡೆ ಭಾರತದಾದ್ಯಂತ ಸುಮಾರು ಕಡೆ ಇರುತ್ತವೆ. ಆದರೆ ನಮಗೆ ಈ ಬಗೆಯ ಜಿಂಕೆಗಳು ತುಂಬ ಕಾಣುವುದು ಕಷ್ಟ. ಅಂದರೆ ಅದು ಕಟಿಂಗ್ ಮಾಡಿಸಿರೋದ್ರಿಂದ ಆ ಥರ ಆಗಿರುವುದಾ ಅಥವಾ ಅದಕ್ಕೆ ಏನಾದರೂ ಇದು ಬಂದಾಗಿರೋದಾ ಗೊತ್ತಿಲ್ಲ. ಸೊ ನಮ್ಮ ಕಡೆ ಕೃಷ್ಣ ಮೃಗ ಎಂದು ಸಹ ಕರೆಯುತ್ತಾರೆ. ಅದರಲ್ಲಿ ಸಲ್ಮಾನ್ ಖಾನ್ ಎಂಬ ವ್ಯಕ್ತಿ ಒಂದು ಸಾರಿ ಅದನ್ನು ಒಡೆದು ಹೋಗಿ ಜೈಲಿಗೆ ಹೋಗಿದ್ದಾರೆ. ಅದು ತುಂಬ ಸ್ಟ್ರಾಂಗ್ ಕೇಸು. ಬಟ್ ಇಲ್ಲಿ ಕಾರ್ಗಳು ಹೆಂಗೆ ಬಿಡಕತ್ತಾರಮ್ಮ, ಅವು ಕಾರ್ಗಿರು ಹೊಡ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಕಾಡ್ಕೋಣ ಅದು. ಏಯ್, ಅದು ಯಾವುದೋ ಒಂಥರ ಕೋಟೆ ಎಂಬ ಸುಗು ತಣ್ಣ ಕಣ್ಣ ನೆನೆದುಕೊಂಡು ಚೆಂಬಿಸೂಸಿ ಹಾಲು ಕೆರುವೆನು ಎಂದು ಬಂದಿದ್ದು ಬೆನ್ನಿಗೆ. ಅದೊಳಗೆ ಕಾಲೆತ್ತಿರೋದು, ಕಾಲು ಹೆಂಗಿದೆ? ನಾನು ಅಂದಿರೋದು ಹಂಗೆ ಕಾಲೆತ್ತಿರೋದಲ್ಲಿ. ಹಂಗೆ ಅನ್ಕಂದ್ರೆ ನಾನೇನು ಮಾಡೋಣ? ಜಿಂಕಿ ಎಲ್ಲ ಒಂದೇ ಕಡೆ ಬಿಟ್ಬಿಡ್ರಲ್ಲ ಇವರು, ಏನು ಮಾಡಂಗಿಲ್ಲ. ಯಾವ್ಯಾವ ಜಿಂಕೆ ಎಲ್ಲ ಒಂದೇ ಕಡೆ ಬಿಟ್ಬಿಡ್ರು ಹತ್ಲಾಗ. ಇಲ್ಲೋಡ, ಅಯ್ಯೋ ಯಪ್ಪ ಗಾಯ್ಸ್, ನಾನು ಹುಲಿ ನೋಡಿಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಫೈನಲಿ ಹುಲಿ ನೋಡ್ತಾ ಇದ್ದೀನಿ. ನೋಡಲಿ ಹುಲಿ ನೋಡಿ ತೋರ್ಸಕ್ಕೆ ಬಿಡುವಲ್ಲ, ಹಂಗೆ ಹೋಗ್ತಾನಲ್ಲ. ಅಲ್ಲಿ ಬಿಡು, ಬಂಡೀಪುರದಾಗಿದ್ದ ಜಾಸ್ತಿ ಏನಿಲ್ಲ ಇಲ್ಲಿ. ಹುಲಿ ಅಲ್ಲೋ ಏನನ್ಸ್ತು? ಹುಲಿ ನಿಂದ್ರಿಸವಲ್ಲಮ್ಮ, ಹುಲಿಗಳು ನೋಡಕ್ಕೆ ಬಿಡವಲ್ಲ. ಆಕ್ಚುಲಿ ನನಗೇನು ಅನಿಸ್ತು ಗೊತ್ತಾ, ಅಲ್ಲೇ ಇಲ್ಲಿ ಕೂತ ನೋಡಿ ಹಿಂದೆ ಹುಲಿ ಮಕ್ಕ. ಇವತ್ತೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಇದೇ ಚೆನ್ನಾಗೈತೆ. ನಮ್ಮ ಝೂ ಅಲ್ಲಿ ಅಟ್ಲೀಸ್ಟ್ ಒಂಚೂರು ಹುಲಿನ ನಾವು ಏನೋ ಝೂ ಅಲ್ಲ ಸುಷ್ಮಿತಾ, ನಾವು ಮೈಸೂರಿಗೆ ಇದು ಮೈಸೂರು ಹೋಗ್ಬೇಕು. ನಾವು ಸಫಾರಿಗೆ ಹೋಗ್ತೀವಲ್ಲ, ಬಂಡೀಪುರ ಸಫಾರಿ, ಅದರಷ್ಟೇನು ಚೆನ್ನಾಗಿಲ್ಲ ಇದು. ಬಟ್ ಆದರೆ ಬಸ್ ದೊಡ್ಡದು ಮಾಡಲ್ಲ. ಸಫಾರಿ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಇಲ್ಲೇನಂದರೆ ಹುಲಿನೆಲ್ಲ ಸ್ವಲ್ಪ ವೈಲ್ಡ್ ಆಗಿ, ಆ ಹುಲಿನ ಬೆಕ್ಕಿನ ಮರಿ ಥರ ಸಾಕ್ತಾರೆ ಅನ್ನೋದು ಒಂದೇ ಡಿಫ್ರೆನ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ಸಫಾರಿ ಪಾರ್ಕ್ ಏನು ಅಷ್ಟು ವರ್ತ್ ಅಲ್ಲ ಅನಿಸ್ತು ನಮಗೆ.
ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡಿದ್ವಿ. ಸೊ ನೀವೇನಾದರೂ ಈ ಕಡೆ ಬಂದರೆ ಸಫಾರಿ ಪಾರ್ಕ್ನ ಇದನ್ನ ಮಾಡಿಬಿಡಿ, ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಯಾಕಂದರೆ ನಿಮ್ಗೆ ಬ್ಲ್ಯಾಕ್ ಕಲರ್ ಕೇಜಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಕೇಜಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ 2000 ಬಾತ್ ಮತ್ತೆ ಪರ್ ಪರ್ಸನ್ 2000 ಬಾತ್ ಕೊಡಬೇಕು. ಆಮೇಲೆ ಯಾವ ಹುಲಿಗಳೇ ಜಾಸ್ತಿ ಇಲ್ಲ. ಆಮೇಲೆ ಇನ್ನೊಂದು ನಾನು ಇವತ್ತು ನ್ಯೂಸ್ ಪೇಪರಲ್ಲಿ ಓದಿದೆ, ಇಲ್ಲಿ ಎಷ್ಟು ಒಂದು ಅಂದರೆ ಏನು ಗೊತ್ತಾ, ಅಂದರೆ 2000 ಬಾತ್ ಕೊಟ್ಟರೆ ಮಾತ್ರ ಹೊರ್ತು ಆಲ್ರೆಡಿ 1500 ಬಾತ್ ಕೊಟ್ಟಿರ್ತೀವಿ, ಮತ್ತು 2000 ಬಾತ್ ಕೊಡ್ಬೇಕು. 3500 ಅಂದರೆ ಒಬ್ಬೊಬ್ರಿಗೆ 10,000, 13,000 ರೂಪಾಯಿ ಇತ್ತು. 13,000 ರೂಪಾಯಿ ಕೊಟ್ಟು ಈ ಬರೀ ಕಾರ್ಡ್ನ ಕಾರ್ಡ್ ನೋಡ್ಕೋಬೇಕು ಬೇಕೇನು? ಅದೇ ಯಾರೇ ಬಂದ್ರೂ ಆದಷ್ಟು ಮಕ್ಕಳು ಕರ್ಕೊಂಡು ಬಂದಿಲ್ಲ, ನೀವು ಫ್ಯಾಮಿಲಿ ಬಂದರೆ ಸಫಾರಿ ವರ್ಲ್ಡ್ ಚೆನ್ನಾಗಿದೆ ಗೈಸ್. ಅದು ನಿಜವಾಗ್ಲೂ ವರ್ತ್ ದ ಮನಿ, ನೀವು ಎಂಜಾಯ್ ಮಾಡ್ಬೋದು. ಬಟ್ ಸಫಾರಿ ಪಾರ್ಕ್ ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದು ಯಾವುದೋ ಮೆರೀನ್ ಪಾರ್ಕ್ ಅಂತ ಐತಂತೆ. ಸೊ ಅದರಲ್ಲಿ ಡಾಲ್ಫಿನ್ ಎಲ್ಲ ಕಾಣಿಸುತ್ತೆ. ನಾವು ಅದಕ್ಕೆ ಇನ್ನೂ ಹೋಗಿಲ್ಲ, ಈಗ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಈಗ ಹುಲಿ ಇದೆ ನೋಡಿ, ತೋರಿಸ್ತೀನಿ. ಕುತ್ಕೊಂಡೈತೆ ಸ್ವಲ್ಪ ಅಮ್ಮ ವೇಟ್ ಮಾಡ್ಕೊಂಡು. ಹುಲಿ ಹುಲಿ ಅಯ್ಯೋ ನೀರಲ್ಲಿ ಆಟ ಗೊತ್ತಿರ್ಲಿ ಕಣ. ನೀನು ನನ್ನ ಹತ್ರ ಜಾಸ್ತಿ ಮಾಡಬೇಡ, ನಾನು ಹೊಡೆದೇ ಬಿಡ್ತೀನಿ. ಹಬ್ಬುಲೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡೋ ಅಲ್ಲೂ ಊಟ ಹಾಕ್ಯಾರ ಇಲ್ಲ ಸಾರಿ ಊಟ ಹಾಕ್ಯಾರ ಎಲ್ಲ ಎಣ್ಣಾರು ಅದ್ರಲ್ಲಿ ನೀರಾಗಿ ಆಟ ಆಡಕರ ನೋಡಿ. ವಿಡಿಯೋ ಮಾಡಿ ಎಲ್ಲಡಿ ಮುದ್ದು ಕೊಡಕತ್ತವೆ, ಕಿತ್ತಾಡ್ತಾ ಇದ್ದಾವೆ. ಮುದ್ದು ಕೊಡಕತ್ತವೆ. ಅಲ್ಲ ಕಿತ್ತಾಡಕತ್ತವ. ಇವೆರಡು ಕೋಪ ಮಾಡ್ಕೊಂಡ್ಬಿಡಿದ. ಅಲ್ಲೋ ಇವೆರಡು ಕಾನ್ವರ್ಸೇಷನ್ ಮಾಡೋಣಪ್ಪ. ಇವಾಗ ಯಾವಾಗ ನೋಡಿದ್ರು ನನ್ನ ಬೈತೀಯ. ನಾನು ಏನೋ ಮಾಡಿದೀನಿ ನಿನ್ಗೆ? ಏನು ಮಾಡಿ ಅಂದರೆ ನೀರು ಮಖ ತೊಳ್ಕ ಅಂದ್ರೆ ಇನ್ನೇನು ತೊಳ್ಕಂದ್ರೆ ನಾನು ನೀರು ಆಟ ಆಡೋದಂದ್ರೆ ಸರಿ. ನೀನು ನೀರಲ್ಲಿ ಆಟ ಆಡು, ಬಟ್ ಮಖ ತೊಳ್ಕ. ಬಟ್ ಅದೇ ಬಿಟ್ಟು ಏನೋ ತೊಳ್ಕೊತಾ ಇದೆಯಾ? ಹೋಗ ಎಲ್ಲದಕ್ಕೂ ಬೈತಾನೆ, ಗುರ್ಗುರ್ ಅಂತಾನೆ. ಹೋಗ ಮತಸ್ಬೇಡ ನಿನ್ ಜೊತೆ. ಹೋಗಿ ನಾನು ನೀರಲ್ಲಿ ಹೋಗ್ತೀನಿ. ನಾನು ನೀರಲ್ಲಿ ಹೋಗಿ ನನ್ನ ಫ್ರೆಂಡ್ ಇನ್ನೊಬ್ಳಿದಾಳೆ, ಅವಳು ನೀರಲ್ಲಿ ಆಟ ಆಡ್ತಾಳೆ, ನಾನು ನೀರಲ್ಲಿ ಆಟ ಆಡ್ತೀನಿ. ಇಲ್ಲಿ ವೈಲ್ಡ್ ಕರಡಿ ಇದೆ ನೋಡಿ. ಓಹೋ, ಇಲ್ಲಿ ವಾರ ಕರಡಿ ಇದೆ. ಏನೋ ನಿದ್ದೆ ಮಾಡ್ತದ ಪಾಪ. ನೀವು ಮಲಗಿರೋ ಕರಡಿ ನೋಡಿದೀರಾ? ಮುಂಚೆ ಕರಡಿ ಕುಡಿಸ್ಕೊಂಡ್ಬಿಡ್ತೀರ. ಕರಡಿ ನೋಡಿದೀನಿ. ಅಲ್ಲ ಇದು ಗೊತ್ತಾ ಏನ? ಕೂತಿರೋ ಕರಡಿ ಅಂದ್ರೆ ನಾನು ದೊಡ್ಡ ಗಂಡ್ಸ ಕರಡಿ ಅಲ್ಲ ಗಂಡ್ಸು, ದೊಡ್ಡ ಗಂಡ್ಸ ಕರಡಿ. ಶಿವಣ್ಣ ಟಗರ್ ಫಿಲಮ್ ಹೇಳಿಲ್ವಾ? ಗಡ್ಡ ಮೀಸೆ ಬಂದಾಗ ಎಲ್ಗಿಂತ ದೊಡ್ಡ ಗಂಡ್ಸು ಕರಡಿ ಅನ್ಸು. ಹೌದಾ? ಟಗರ್ ಫಿಲಮ್ ಅಲ್ಲಿ ಏನ್ ಹೇಳು, ಏನೋ ಅನ್ನಕ್ ಬಂದೆ. ನಮ್ದು ಅಲ್ಲಿ ದರಜಾಗ ಐತಲ್ಲ, ಅಲ್ಲ ಕಾಲೆತ್ಕೊಂಡ್ ಮಕ್ಕಂದಿರೋದು ನೋಡಿ. ಅದನ್ನೇ ಹೇಳಿದ, ವಿಡಿಯೋ ಮಾಡಿದೆ. ಕೆಳಗಡೆ ಹೋದ್ರೆ ಅದೇನ್ ಮಾಡ್ಬೋದು? ಕೆಳಗಡೆ ಹೋದ್ರೆ ನಾವ್ ಏನ್ ಮಾಡ್ತಿ? ಹಿಡ್ಕೊಂಡು ಹೋಗ್ತತಿ, ಅದಕ್ಕೇನ್ ಬೇಕು ಅದು ಮಾಡ್ಕೊಂಡು ಹಿಡ್ಕೊಂಡು ಹೋಗಿ ಅದಕ್ಕೇನ್ ಬೇಕು ಅದು ಮಾಡ್ತತಿ. ಹಾಗಾಯ್ಸ್ ಏನು ಗೊತ್ತಾ, ನಾವು ಇವತ್ತು ಸಫಾರಿ ವರ್ಲ್ಡಿಗೆ ಬಂದ್ವಿ. ರೇಸ್ಪೇಟೆ ಇಲ್ಲ ರೇಸ್ಪೇಟು, ಬರೀ 2-3 ಅಷ್ಟೇ ಪ್ರಾಣಿ ತೋರಿಸಿದ್ದು. ಯಾಕೆ ಹಂಗಲ್ಲ. ಸೊ ಇವಾಗ ಹೋಗಿ ಬಂದ್ವಿ, ಮುಗಿಸ್ಕೊಂಡ್ವಿ. ಬಟ್ ನಿಜ ಇಲ್ಲ, ಒಂದು ಚೂರು ಚೆನ್ನಾಗಿಲ್ಲ ಸಫಾರಿ ಪಾರ್ಕು. ನಿಜವಾಗ್ಲೂ ವೇಸ್ಟು. ಸಫಾರಿ ವರ್ಲ್ಡ್ ಚೆನ್ನಾಗಿದೆ, ಪಾರ್ಕ್ ನಿಜವಾಗ್ಲೂ ಚೆನ್ನಾಗಿಲ್ಲ. ಟು ಬಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನೀವು ಬೆಟರ್ ಇಲ್ಲಿಗೆ ಬಂದರೆ ಸಫಾರಿ ವರ್ಲ್ಡ್ ತಗೊಳ್ಳಿ. ಹೀಗೆ ಮಾಡಿದ್ದು, ಹೋಗೋಣ ಪ್ರಾಣಿ ನೋಡೋಣ ಅಂತ. ಏನು ಮಜಾ ಇಲ್ಲ. ಅದೇನಂದ್ರಲ್ಲ, ತಿನ್ನಲಿಲ್ಲ ಉಣ್ಣಲಿಲ್ಲ, ಎಲ್ಲ ವೇಸ್ಟ್ ಆಯಿತು. ಸೊ ಓಕೆ, ನೋ ಪ್ರಾಬ್ಲಮ್. ಇದು ಒಂದು ಎಕ್ಸ್ಪೀರಿಯೆನ್ಸೇ, ಬಟ್ ಓವರ್ ಆಲ್ ಗುಡ್ ಆಗಿ ಚೆನ್ನಾಗಿತ್ತು ಎಲ್ಲ. ಸೊ ಇವಾಗ ನಾವು ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದಪ್ಪ ಅಂದರೆ ಅಮೃತ ಬೆಳಿತಾಳೆ
ಅಂಬಿಕಾ. ನಾವೀಗ ಪ್ಲಾಟಿನಮ್ ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಮನೆಯವ್ರಿಗೆ ಅದೆಲ್ಲ ಶಾಪಿಂಗ್ ಮಾಡೋಣ ಅನ್ಕೊಂಡ್ಬಂದಿದ್ದೀವಿ. ಆಮೇಲೆ ನೋಡೋಣ. ಫಸ್ಟ್ ಮಾಡೋಣ ಅಂತ ಏನಿಲ್ಲ. ವಾವ್ ಮೈ ಗಾಡ್, LV, ಡಿಯೋರ್ ಎಲ್ಲ ಪ್ಲಾಟಿನಮ್ ಪಿಕ್. You want bag, only 600 baht. See, leather bag. It is leather, full leather. You want that bag? Go first. Go this time. Come. Don't exit here. Don't exit. ಮುಂದೆ exit ಹಾಗು ಈಗ ಬೇಡ. Don't exit. ನೋಡಿ ತಕ್ಷಣ exit no. Go straight and after ತಗೋ. See. ಇದು ನೋಡು. Whole set. 600 set. Wait. ಇದು ಈ ಥರ ತಗೋ, ಚೆನ್ನಾಗಿರುತ್ತೆ ಅಲ್ಲ? ವಿಂಟರ್ಗೆ ಅಕ್ಕ 1 piece 250 baht, 2 piece 400 baht, wholesale 200 baht. Yes. Wait. Jasmine tea. How is the leather? It's completely leather. See. Cotton. You wear that in Pattaya. You look good. Pretty guys, ಎಷ್ಟು ವಂಡರ್ಫುಲ್ ಡಿಸೈನರ್ ಬೈ. ನೋಡಿ ಏನು ಎಷ್ಟು ಚೆನ್ನಾಗೈತೆ. ಏನು ನಿಜವಲ್ಲೂ ಸಕ್ಕತ್ತಾಗೈತೆ ಬಿಡ. ಇದು ಬಂದಿಲ್ಲ ಅಂದರೆ ವೇಸ್ಟ್ ಆಗ್ಬಿಡೋದು ನಾವು ಅಲ್ವಾ? ನೀನು ಹೇಳಿದೆಲ್ಲ ಸೂಪರ್ ಬಿಡಮ್ಮ ಅಲ್ವಾ? ಕೃಷ್ಣಣ್ಣ ರೊನಾಲ್ಡೋ ಕೃಷ್ಣಣ್ಣ ರೊನಾಲ್ಡೋ ಅದೇನದು ಬ್ರ್ಯಾಂಡ್ ಹೆಸರು ನಿನಗೆ ಕೂಡ ಗೊತ್ತಿಲ್ಲ. ಈ ಟಚ್ ದ ಪ್ಯಾಂಟ್ ಅಂಡ್ ಫೀಲ್ ದ ಗುಡ್. ವೇಟ್ ಎಲ್ಲ ಕ್ಲೀನಾಗಿ ನೋಡ್ಬಿಟ್ಟು ಆಮೇಲೆ ಬಂದು ತಗೊಳ್ಳೋಣ. ಆಮೇಲೆ ಇಲ್ಲಿ ಕೆಳಗಡೆ ತಗೊಳ್ಳೋದು ಇನ್ನೂ ಕಮ್ಮಿ ಇತ್ತು ಅಂತ ಬೇಜಾರು. ಈಗ ಅದಕ್ಕೆ ಕೆಳಗೆ ಹೋಗೋ ಒಂದು ಐಡಿಯಾ ಬಂತಲ್ಲ ಹಂಗೆ. ಡೋಂಟ್ ಟೇಕ್ ಫುಲ್ ಸಿ ಫತ್ ಫುಲ್ ಇತಿ ಫುಲ್ ಅಂಡರ್ಸ್ಟ್ಯಾಂಡ್. ಈಗ ಅಜ್ಜಿತ ನನ್ನ ಸಿಕ್ಕಿದ್ರಲ್ಲ ಅವ್ರ ಅಕ್ಕ ತಂಗಿರ್ಬೇಕು ನೋಡಿ. ಈಗ ಸಿ ಯು ಟೇಕ್ 2 ಡ್ರೆಸ್ ಆ್ಯಂಡ್ 1 ಚೀರ್ ಸ್ಲಿಪ್ಪರ್ 600 baht. ಕರೆಕ್ಟ್ ಏನಕ್ಕ ಕರೆಕ್ಟ್ ಆಗಲ್ಲ? ಈ ಬಾರ್ಬಿ ಅಲಿಸಾ ಇವೆಲ್ಲ ಸಕ್ಕತ್ತಿಷ್ಟ. ಅದಕ್ಕೆ ಇದರಲ್ಲಿ ನೋಡ್ತಾ ಇದ್ದೀನಿ. ಸೊ ಗೈಸ್, ಈಗ ನಾವು ಶಾಪಿಂಗ್ ಮಾಲಲ್ಲಿ ಊಟ ಮಾಡ್ತಾ ಇದೀವಿ. ಫಸ್ಟು ಇಲ್ಲಿ ಏನೋ ಮೆತ್ಕೊಂಡಿದೆ ನೋಡಲ್ಲ ರಘು. ನಿನ್ನ ಗಡ್ಡಕ್ಕೆ ತಿನ್ನಿಸ್ಬೇಡ, ನೀನು ತಿನ್ನು. ಸರ್ ರಘು ನಾನ್ ವೆಜ್ ಥಾಲಿ ತೊಗೊಂಡಿದ್ದಾರೆ. ನಾನು ಶವರ್ಮಾ ರೋಲ್ ತೊಗೊಂಡಿದ್ದೀನಿ. ಅದು ಒಳ್ಳೆ ಚಿಕನ್. ಇಲ್ಲ ಬಟರು ಹಾಲು ಯಾಕೆ ಕೊಡ್ತಾರೆ? ಹಾಲು ಕೊಟ್ಟವ್ರೆ ಪಕ್ಕಕ್ಕೆ. ಇಲ್ಲಮ್ಮ, ನೀನು ನಾನ್ ವೆಜ್ ಥಾಲಿನೇ ಹೇಳಿರೋದು. ಚಿಕನ್ ಇಲ್ಲ ಇದ್ರೆ ಚಿಕನ್ ಇದ್ರೆ ಈಗ ಚಿಕನ್ ಇಲ್ಲ, ಇದು ವೆಜ್ಜು ಇದ್ರೆ ಇಲ್ಲ ಅಮ್ಮ, ಇದೆ ಬಟರು. ಗೈಸ್ ಒಂದು ನಾನ್ ವೆಜ್ ಥಾಲಿ ತೊಗೊಂಡಿದ್ದಾನೆ, ನಾನು ಇಲ್ಲಿ ಇದು ತೊಗೊಂಡಿದ್ದೀನಿ. ಸುಳ್ಳು ಹೇಳ್ಬಿಡು ಪಾಪ. ನೀನು ಸುಳ್ಳು ಹೇಳ್ತಿರೋದು, ನಾನಲ್ಲ. ಸುಳ್ಳು ಹೇಳಿದೆ. ಆ್ಯಕ್ಚುಲಿ ರಘುಗೆ ಫುಲ್ ತಲೆ ಸುತ್ತಾ ಇತ್ತು ಇವತ್ತೆಲ್ಲ. ಅಲ್ಲೆಲ್ಲ ಓಡಾಡ್ಕೊಬಂದು ಅವನೇ ಹೊಟ್ಟೆ ಸುತ್ತೈತೆ, ಬಾರಿ ಹೋಗಿ ತಿನ್ಕೊಬರೋಣ ಏನಾದ್ರು ಅಂತಂದು ಕರ್ಕೊಂಡು. ಆ್ಯಕ್ಚುಲಿ ಅವಳು ಸುಷ್ಮಿತಾ ಏನು ಮಾಡೋದು ಗೊತ್ತಾ, ದುಡ್ಡು ಉಳಿಸ್ಬೇಕಂತ ಊಟ ಮಾಡೋದು ಕಡಿಮೆ ಮಾಡೋಣ ಅನ್ನಕತ್ತಾಳ. ಸೊ ನನಗೆ ಅದೇ ಬೇಜಾರಾಗತ್ತೆ. ಏನು ಆನೆ ಇರೋದೇ ತಗತ್ತೀಯ ಸುಷ್ಮಿತಾ? ಎಲ್ಲ ಡಿಫ್ರೆಂಟ್ ಆನೆ ತಗೊಂಬಿಡು. ಅದು ಆನೆನಾ? ಅದು ಆನೆ ಬಂದವ? ಆನೆ ಎಲ್ಲಿ? ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ಅಲ್ಲ ರಘು? ನೋಡಿ ಇದು ಆನೆ. ಅದು ಆನೆ ಮುಖ ಅಲ್ಲ, ಅದು ಆನೆದೇನು ನೋಡೋದು? ಆನೆನೇ ಕೊಡು. ಓಕೆ, ಆನೆ ಬಂದವ. ಎಲ್ಲಿ ಬಂದವ ಆನೆ? ಹೊಕ್ಕೋಡಿ. ಓ, ಎಷ್ಟು ಬಂದವ ಆನೆ? ಏನಲ್ಲೋ ನನಗೆ ಫಸ್ಟ್ ಹೋಗಿ ಸ್ನಾನ ಮಾಡ್ಬೇಕೀಗ. ನನಗೆ ಅಲ್ಲಿ ಅರ್ಜೆಂಟ್ ಆಗೈತೆ, ಅದು ಇವತ್ತೇ ಬೇದಿ ಆಗ್ಬೇಕಾ ನನಗೆ? ಅಯ್ಯಯ್ಯೋ, ಅಲ್ಲಿ ನೀರಿಲ್ಲ, ಟಿಶ್ಯೂ ಒರೆಸ್ಕೋಬೇಕು. ಗೈಸ್ ಇವನು ವಾಶ್ರೂಮ್ ಹೋಗಿ ಬಂದು ಬೇಜಾರಾಗ್ಬಿಟ್ಟು ಅವನು ಪಾಪ. ಸೊ ಇವಾಗ ಇಷ್ಟೊತ್ತು ಇದ್ರ ನಂತರ ನಾವು 20 baht ಶಾಪಿಗೆ ಬಂದಿದ್ದೀವಿ. ಇದು ನೆನಪಾಯ್ತಾ? ಪೆನ್ನು ಯುಕ್ತ, ನಾವು ನಮ್ಮೂರು ಶೋ ಅಲ್ಲಿ ರಜತ್ ಅವ್ರ ಮಗಳು ಯುಕ್ತ ತಂದು ಕೊಟ್ಟಿದ್ಲು. ಸೊ ಅವಾಗ ಅವಳಿಗೆ ಸಖತ್ ಇಷ್ಟ ಆಗಿತ್ತು ಅದು.